ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿಗೆ ಸಿಕ್ತು ಬಂಪರ್ ಗುಡ್ ನ್ಯೂಸ್. ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟಿ20 ಪಂದ್ಯದಿಂದ ಸಂಜು ಸ್ಯಾಮ್ಸನ್ ಔಟ್. ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುತ್ತಾ ಅನ್ನೋದು ಕಾದು ನೋಡಬೇಕು. ಇನ್ನು ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟಿ20 ಪಂದ್ಯದಲ್ಲಿ 5 ಆಟಗಾರರ ಬದಲಾವಣೆ ಆದ್ರೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇನ್ನು ಫ್ಲಾಟ್ ಟ್ರ್ಯಾಕ್ ಹೀರೋ ಬೌನ್ಸಿ ಪಿಚ್ ನಲ್ಲಿ 0 ಆತನನ್ನು ಕೈ ಬಿಡಲು ಗಂಭೀರ್ಗೆ ಇದೀಗ ಫ್ಯಾನ್ಸ್ ಕೂಡ ಆಗ್ರಹ ಆದ್ರೆ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಇದೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟಿ20 ಪಂದ್ಯಕ್ಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಮತ್ತು ಭಾರತದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಟಿ20 ಸರಣಿಯಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಹೀನಾಯವಾಗಿ ಸೋತಿದೆ ಟಿ20 ಸರಣಿಯಲ್ಲಿ. ಹೌದು ಸ್ನೇಹಿತರೆ, 2-2 ಪಂದ್ಯ ಸೋತು ಇದೀಗ ಭಾರಿ ಮುಖಭಂಗ ಅನುಭವಿಸಿದೆ ಅಂತಾನೆ ಹೇಳ್ಬಹುದು. ಇನ್ನು ಬೆಲ್ಫಾಸ್ಟ್ ನಲ್ಲಿ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯ ಅವಮಾನಕಾರಿ ಸೋಲಿನ ನಂತರ ಭಾರತ ತಂಡವು ಈಗ ಇಂಗ್ಲೆಂಡ್ ವಿರುದ್ಧ ಸೆಣಸಾಡಲು ಸಜ್ಜಾಗಿದೆ. ಎರಡೂ ತಂಡಗಳು 5 ಪಂದ್ಯಗಳ ಟಿ20 ಸರಣಿಯನ್ನು ಆಡಲಿದ್ದು, ಈ ದ್ವಿಪಕ್ಷೀಯ ಸರಣಿ ಮೊದಲನೇ ಪಂದ್ಯ ಬುಧವಾರ ಅಂದ್ರೆ ಜುಲೈ 1ನೇ ತಾರೀಕು ಚೆಸ್ಟರ್ ರಿವರ್ ಸೈಡ್ ಮೈದಾನದಲ್ಲಿ ನಡೆಯಲಿದೆ. ಹೌದು ಸ್ನೇಹಿತರೆ, ಸರಣಿಯ ಮೊದಲನೇ ಪಂದ್ಯಕ್ಕೆ ಭಾರತ ತನ್ನ ಪ್ಲೇಯಿಂಗ್ 11 ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇದ್ದು, ಐರ್ಲೆಂಡ್ ವಿರುದ್ಧ 2 ಟಿ20 ಪಂದ್ಯಗಳಲ್ಲಿ ಅವಕಾಶ ಸಿಗದೆ ಕಾದು ಕುಳಿತಿದ್ದಂತ 15 ವರ್ಷದ ಯುವ ಯಂಗ್ಸ್ಟರ್ ಆಟಗಾರ ಆದಂತ ವೈಭವ್ ಸೂರ್ಯವಂಶಿ ಬುಧವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವ ಅವಕಾಶ ಪಡೆಯಬಹುದು ಎಂದು ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯುವ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಭಾರತದ ಆರಂಭಿಕ ಆಟಗಾರನಾದಂತ ಸಂಜು ಸ್ಯಾಮ್ಸನ್ ಬದಲಿಗೆ ಆಡುವ ನಿರೀಕ್ಷೆ ಇದೆ. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧದ 2 ಟಿ20 ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಅವರು ಇನ್ನಿಂಗ್ಸ್ ಆರಂಭಿಸಿದರು. ಆದರೆ ಅವರ ಪ್ರದರ್ಶನ ನಿರಾಶಾದಾಯಕವಾಗಿತ್ತು ಅಂತಾನೆ ಹೇಳ್ಬಹುದು. ಇನ್ನು ಬೆಲ್ಫಾಸ್ಟ್ ನ ಸಿವಿಲ್ ಸರ್ವಿಸ್ ಕ್ರಿಕೆಟ್ ಕ್ಲಬ್ ನಲ್ಲಿ ನಡೆದ ಮೊದಲನೇ ಪಂದ್ಯದಲ್ಲಿ ಅವರು ಕೇವಲ 5 ರನ್ ಗಳಿಸಿ ಔಟ್ ಆದರು. ಇನ್ನು ಭಾನುವಾರ ಜೂನ್ 28ರಂದು ಇದೇ ಮೈದಾನದಲ್ಲಿ ನಡೆದ 2ನೇ ಟಿ20 ಪಂದ್ಯದಲ್ಲಿ ಸಂಜು ಅವರು ಮೊದಲನೇ ಎಸೆತದಲ್ಲಿ ರನ್ ಗಳಿಸದೆ ಔಟ್ ಆದರು ಮತ್ತು ಗೋಲ್ಡನ್ ಡಕ್ ಆಗಿ ಕೆಟ್ಟ ದಾಖಲೆಯನ್ನೇ ಬರೆದರು ಸಂಜು ಸ್ಯಾಮ್ಸನ್. ಪರಿಣಾಮವಾಗಿ ಆರಂಭಿಕ ಆಟಗಾರನಾಗಿ ಸಂಜು ಸ್ಯಾಮ್ಸನ್ ಅವರ ಬದಲಿಗೆ ವೈಭವ್ ಸೂರ್ಯವಂಶಿ ಕಣಕ್ಕಿಳಿಯಬಹುದು ಎಂಬುದು ಬಹುತೇಕ ಖಚಿತವಾಗಿದೆ. ಆದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಸಂಜು ಪ್ಲೇಯಿಂಗ್ 11 ನಲ್ಲಿ ಉಳಿಯುತ್ತಾರೆಯೇ ಎಂಬುದರ ಬಗ್ಗೆ ಕುತೂಹಲ ಮೂಡಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧದ ಟಿ20 ಅಂದ್ರೆ ಮೊದಲನೇ ಟಿ20 ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮಾಡಿದ್ದರು. ಆದರೆ 2ನೇ ಪಂದ್ಯದಲ್ಲಿ ಇಶಾನ್ ಕಿಶನ್ ಗ್ಲೌಸ್ ಹಾಕಿಕೊಂಡಿದ್ದರು. ಇನ್ನು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಕೂಡ ಉತ್ತಮವಾಗಿ ಬರಲೇ ಇಲ್ಲ ಬ್ಯಾಟ್ ನಿಂದ ರನ್. ಹೌದು ಸ್ನೇಹಿತರೆ, ಮೊದಲನೇ ಟಿ20 ಪಂದ್ಯದಲ್ಲಿ ಕೇವಲ ಒಂದೇ 1 ರನ್ ಗಳಿಸಿ ಔಟ್ ಆದರು. ಆದರೆ 2ನೇ ಪಂದ್ಯದಲ್ಲಿ ಇವರ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ 2ನೇ ಪಂದ್ಯದಲ್ಲೂ ಕೂಡ 11 ಬಾಲ್ಗಳು ಆಡಿದಂತ ಇಶಾನ್ ಕಿಶನ್ ಅವರು ಕೇವಲ 12 ರನ್ ಗಳಿಸಿ ಔಟ್ ಆದರು. ಹೀಗಾಗಿ ತಂಡದ ಮ್ಯಾನೇಜ್ಮೆಂಟ್ ಟಾಪ್ 3ರಲ್ಲಿ 3 ಎಡಗೈ ಬ್ಯಾಟ್ಸ್ಮನ್ ಗಳನ್ನು ಫೀಲ್ಡಿಂಗ್ ಮಾಡುವುದನ್ನು ತಪ್ಪಿಸುವ ಸಾಧ್ಯತೆ ಇದೆ. ಇನ್ನು ವೈಭವ್ ಸೂರ್ಯವಂಶಿಗೆ ತಂಡದಲ್ಲಿ ಅವಕಾಶ ಕಲ್ಪಿಸಬೇಕಾದರೆ ಸಂಜು ಸ್ಯಾಮ್ಸನ್ ಬದಲಿಗೆ ಇಶಾನ್ ಕಿಶನ್ ಹೊರಗುಳಿಯಬೇಕಾಗಬಹುದು. ವಿಶ್ವದ ನಂಬರ್ 1 ಟಿ20 ಬ್ಯಾಟ್ಸ್ಮನ್ ಆದಂತ ಅಭಿಷೇಕ್ ಶರ್ಮಾ ಐರ್ಲೆಂಡ್ ವಿರುದ್ಧ ಮೊದಲನೇ ಟಿ20 ಪಂದ್ಯದಲ್ಲಿ 20 ಬಾಲ್ಗಳಲ್ಲಿ 49 ರನ್ ಕಲೆ ಹಾಕಿದ್ದರು. ಈ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲನೇ ಪಂದ್ಯಕ್ಕಾದರೂ ಅವರ ಸ್ಥಾನವನ್ನು ಬಹುತೇಕ ಭದ್ರ ಮಾಡಿಕೊಂಡಿದೆ ಅಂತಾನೆ ಹೇಳ್ಬಹುದು. ಮತ್ತು ಅಭಿಷೇಕ್ ಶರ್ಮಾ ಅವರು ಇಂಗ್ಲೆಂಡ್ ವಿರುದ್ಧ ಮೊದಲನೇ ಟಿ20 ಪಂದ್ಯಕ್ಕೆ ಕಾಯಮಾಗಿ ಆಡ್ತಾರೆ. ಇನ್ನು ವೇಗದ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆಗಳು ನಡೆಯುವ ಸಾಧ್ಯತೆನೇ ಇಲ್ಲ. ಆದರೆ ಐರ್ಲೆಂಡ್ ವಿರುದ್ಧ 2ನೇ ಟಿ20 ನಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಸೂರ್ಯವಂಶಿ ಹೆಗ್ಡೆ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬಹುದೇ ಎಂದು ಕುತೂಹಲ ಮೂಡಿದೆ. ಇನ್ನು ಈ ಮುಂಬೈನ ಆಲ್ರೌಂಡರ್ ಆದಂತ ಸೂರ್ಯವಂಶಿ ಹೆಗ್ಡೆ ಅವರು ಬ್ಯಾಟಿಂಗ್ ಅಥವಾ ಬೌಲಿಂಗ್ ನಲ್ಲಿ ಗಮನಾರ್ಹವಾಗಿ ಕೊಡುಗೆ ನೀಡಿರಲಿಲ್ಲ. ಇನ್ನು ಸೂರ್ಯವಂಶಿ ಹೆಗ್ಡೆ ಅವರನ್ನು ತಂಡದಿಂದ ಕೈ ಬಿಟ್ಟರೆ ವಾಷಿಂಗ್ಟನ್ ಸುಂದರ್ ಅವರು ತಂಡಕ್ಕೆ ಮರಳಬಹುದು. ಇದೀಗ ಮ್ಯಾನೇಜ್ಮೆಂಟ್ ಕೂಡ ಅದೇ ಆಲೋಚನೆ ನಡೆಸ್ತಾ ಇದೆ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧ 5 ಟಿ20 ಪಂದ್ಯಗಳಿಗಾಗಿ 5 ಮೊದಲನೇ ಪಂದ್ಯಕ್ಕಾಗಿ ಅಂದ್ರೆ ಮೊದಲನೇ ಟಿ20 ಪಂದ್ಯಕ್ಕಾಗಿ 5 ಆಟಗಾರರಿಗೆ ರೆಸ್ಟ್ ನೀಡೋ ಚಾನ್ಸಸ್ ಇದೆ. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳ ಟಿ20 ಸರಣಿಯನ್ನು ಭಾರತ ತಂಡ ಸೋತಿದೆ. ಜುಲೈ 1ರಿಂದ ಪ್ರಾರಂಭವಾಗಲಿರುವ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಸೆಣಸಾಡಲಿದೆ. ಇನ್ನು ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ಅವಧಿ ಕಳಪೆ ಆರಂಭವನ್ನಾದ್ರೆ ಪಡೆಯಿತು.
ಈಗ ಅವರು ಇಂಗ್ಲೆಂಡ್ ವಿರುದ್ಧದ ಸರಣಿಯನ್ನು ಗೆಲ್ಲುವ ಮೂಲಕ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಲು ನೋಡ್ತಾ ಇದ್ದಾರೆ. ಇದರ ಜೊತೆಗೆ ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಹೇಗೆ ಇರಲಿದೆ ಮತ್ತು ಎಂಬುದರ ಚರ್ಚೆ ಕೂಡ ನಡೀತಾ ಇದೆ. ಇಂಗ್ಲೆಂಡ್ ವಿರುದ್ಧ T20 ಸರಣಿಗೆ ಟೀಮ್ ಇಂಡಿಯಾ 16 ಆಟಗಾರರನ್ನಾದ್ರೆ ಒಳಗೊಂಡಿದೆ. ಐರ್ಲೆಂಡ್ ವಿರುದ್ಧದ ಸರಣಿ ಸೋಲಿನ ನಂತರ ಟೀಮ್ ಇಂಡಿಯಾ ತಮ್ಮ ಆಡುವ 11ರ ಬಳಗದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಕೂಡ ಮಾಡಬಹುದು ಎಂದು ಬಹುತೇಕ ಖಚಿತವಾಗಿದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯದಿಂದ ಹೊರಗುಳಿಯಬಹುದಾದ 5 ಆಟಗಾರರ ಬಗ್ಗೆ ನೋಡೋದಾಯ್ತು ಅಂತಂದ್ರೆ ಮತ್ತು ಚರ್ಚೆ ಮಾಡೋದಾಯ್ತು ಅಂತಂದ್ರೆ ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಾವು ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅತ್ಯುತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಆದರೆ ಭಾರತ ತಂಡದ ಸಹಾಯಕ ಕೋಚ್ ಆದಂತ ರಯನ್ ಟೆನ್ ಡೋಸೆಟ್ ಅವರು ಸಂಜು ಸ್ಯಾಮ್ಸನ್ಗೆ ಹೆಚ್ಚುವರಿ ಅವಕಾಶಗಳನ್ನು ನೀಡಲು ಬಯಸುವುದಾಗಿ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಪ್ರಸಿದ್ಧ ಕೃಷ್ಣ. ಐರ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯಕ್ಕಾಗಿ ಪ್ರಸಿದ್ಧ ಕೃಷ್ಣ ಕಳಪೆ ಆರಂಭ ಪಡೆದರು. ಅವರು 4 ಓವರ್ಗಳಲ್ಲಿ 57 ರನ್ ಆದ್ರೆ ಬಿಟ್ಟು ಕೊಟ್ಟರು. ಎರಡನೇ T20 ಪಂದ್ಯದಲ್ಲಿ ಪ್ರಿನ್ಸ್ ಯಾದವ್ ಅವರನ್ನು ಬದಲಾಯಿಸಿದರು. ಅವರು ಉತ್ತಮವಾಗಿ ಬೌಲಿಂಗ್ ಮಾಡಿದರು. ಅವರು ಇಂಗ್ಲೆಂಡ್ ವಿರುದ್ಧವೂ ಪ್ರಿನ್ಸ್ ಯಾದವ್ ಆಡಬಹುದು ಮತ್ತು ಏಕೆಂದರೆ ಪ್ರಿನ್ಸ್ ಯಾದವ್ ಅವರು ಪ್ರಸಿದ್ಧ ಕೃಷ್ಣಗಿಂತ ಸ್ವಲ್ಪ ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಇನ್ನು ಮೂರನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ರವಿ ಬಿಷ್ಣೋಯ್ ಆದ್ರೆ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ T20 ಸರಣಿಗೆ ಸ್ಪಿನ್ನರ್ ಆದ ವರುಣ್ ಚಕ್ರವರ್ತಿ ಆದ್ರೆ ಮರಳಿದ್ದಾರೆ ತಂಡಕ್ಕೆ. ಆ ಕಾರಣದಿಂದಾಗಿ ಟೀಮ್ ಇಂಡಿಯಾದ ಪ್ರಮುಖ ಸ್ಪಿನ್ ಬೌಲರ್ ಆಗಿದ್ದು ಅವರು ಕಂಬ್ಯಾಕ್ ಮಾಡಿದ ನಂತರ ಆಡುವ 11ರ ಬಳಗದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಆದ್ರೆ ಇದೆ. ಪರಿಣಾಮಕಾರಿ ಅಂದ್ರೆ ರವಿ ಬಿಷ್ಣೋಯ್ ತಮ್ಮ ಅವಕಾಶಕ್ಕಾಗಿ ಇನ್ನೂ ಸ್ವಲ್ಪ ಕಾಯಲೇಬೇಕು. ಇನ್ನು 4ನೇದಾಗಿ ವಾಷಿಂಗ್ಟನ್ ಸುಂದರ್. ಐರ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ವಿಫಲರಾದ್ರೆ ಆದರು. ಪರಿಣಾಮವಾಗಿ ಅವರನ್ನು 2ನೇ T20 ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ತಂಡದಿಂದ ಹೊರಗಿಡಲಾಯಿತು. ಇನ್ನು ತಂಡಕ್ಕೆ ಹೆಚ್ಚುವರಿ ಸ್ಪಿನ್ನರ್ ಅಗತ್ಯವಿಲ್ಲದ ಕಾರಣ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲೂ ಕೂಡ ವಾಷಿಂಗ್ಟನ್ ಸುಂದರ್ ಅವರನ್ನು ಹೊರಗಿಡಬಹುದಂತ ಹೇಳ್ಬಹುದು. ಇನ್ನು ಸೂರ್ಯಾನ್ ಹೆಗ್ಡೆ. 5ನೇದಾಗಿ ಸೂರ್ಯಾನ್ ಹೆಗ್ಡೆ. ಹೌದು ಸ್ನೇಹಿತರೆ, ಸೂರ್ಯಾನ್ ಹೆಗ್ಡೆ ಐರ್ಲೆಂಡ್ ವಿರುದ್ಧ ಮರೆಯಲಾಗದ T20 ಚೊಚ್ಚಲ ಪಂದ್ಯವನ್ನಾದ್ರೆ ಆಡಿದರು. ಆದರೆ ಇಂಗ್ಲೆಂಡ್ ವಿರುದ್ಧ ಸೆಟ್ಗೆ ಅವಕಾಶ ಸಿಗದಿರಬಹುದು ಮತ್ತು ಏಕೆಂದರೆ ವರುಣ್ ಚಕ್ರವರ್ತಿ ಕಂಬ್ಯಾಕ್ ಮಾಡಿದ ನಂತರ ತಂಡದ ಸಂಯೋಜನವನ್ನು ಗಮನಿಸಿದರೆ ಸೆಟ್ಗೆ ಹೊರಗುಳಿಯಬಹುದು. ಇನ್ನು ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುವುದು ಹೆಚ್ಚಿದೆ ಅಂತ ಇದ್ದಾರೆ. ಏಕೆಂದ್ರೆ ಇಶಾನ್ ಕಿಶನ್ ಅವರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟಿಲ್ಲ ಐರ್ಲೆಂಡ್ ವಿರುದ್ಧ. ಆ ನಂತರ ಸಂಜು ಸ್ಯಾಮ್ಸನ್ ಕೂಡ ಕೊಟ್ಟಿಲ್ಲ. ಇಲ್ಲಿ ನಾವು ನೋಡಬೇಕಾಗಿರೋ ವಿಚಾರ ಏನಂತಂದ್ರೆ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್. ಇಲ್ಲಿ ಅಕಸ್ಮಾತ್ ಏನಾದ್ರು ಸಂಜು ಸ್ಯಾಮ್ಸನ್ ಏನಾದ್ರು ತಂಡದಿಂದ ಹೊರಗೆ ಹೋದ್ರು ಅಂತಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ ಎಲ್ಲ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದ್ರೆ ಆಗ್ತಾರೆ. ಆ ಕಾರಣದಿಂದಾಗಿ ಇಶಾನ್ ಕಿಶನ್ ಅವರನ್ನು ತಂಡದಿಂದ ಹೊರಗಿಟ್ಟು ಇಶಾನ್ ಕಿಶನ್ ಜಾಗದಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನ ತಂಡಕ್ಕೆ ಕರೆಸಿಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ. ಹೌದು ಸ್ನೇಹಿತರೆ, ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಬಂದ್ರೆ ನಂಬರ್ 3 ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಬರುವ ಚಾನ್ಸಸ್ ಆದ್ರೆ ಇದೆ. ಇನ್ನು ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್, ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, ನಂಬರ್ 6 ಅಲ್ಲಿ ಶಿವಮ್ ದುಬೆ, ನಂಬರ್ 7 ಅಲ್ಲಿ ಅಕ್ಷರ್ ಪಟೇಲ್ ಮತ್ತು ನಂಬರ್ 8 ಅಲ್ಲಿ ವರುಣ್ ಚಕ್ರವರ್ತಿ. ನಂಬರ್ 9 ಅಲ್ಲಿ ಹರ್ಷಿತ್ ರಾಣಾ, ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 11 ಅಲ್ಲಿ ಪ್ರಿನ್ಸ್ ಯಾದವ್ ಆಡೋ ಚಾನ್ಸಸ್ ಆದ್ರೆ ಇದೆ. ಇನ್ನೊಂದೇನಂತಂದ್ರೆ ಫ್ಲಾಟ್ ಟ್ರ್ಯಾಕ್ ಹೀರೋ, ಬೌನ್ಸ್ ಟ್ರ್ಯಾಕ್ ನಲ್ಲಿ 0, ಆತನನ್ನು ಬಿಟ್ಟು ವೈಭವ್ಗೆ ಚಾನ್ಸ್ ನೀಡಿ ಎಂದು ಇದೀಗ ಫ್ಯಾನ್ಸ್ ಕೂಡ ಒತ್ತಾಯ ಆದ್ರೆ ಮಾಡ್ತಾ ಇದ್ದಾರೆ. ಯಾರು ಆಟಗಾರ ಅಂತ ನೋಡೋದಾಯ್ತು ಅಂತಂದ್ರೆ 2026ರ T20 ವಿಶ್ವಕಪ್ ಗೆದ್ದ ನಂತರ ನಡೆದ ಮೊದಲನೇ ಸರಣಿಯಲ್ಲಿ ಟೀಮ್ ಇಂಡಿಯಾ ತನ್ನ ಚಾಂಪಿಯನ್ ಆಟ ತೋರಿಸಲು ಸಾಧ್ಯವಾಗಲಿಲ್ಲ. ಇನ್ನು ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳ T20 ಸರಣಿಯಲ್ಲಿ ಅವರು ವೈಟ್ ವಾಶ್ ಆದ್ರೆ ಆಗಿದ್ದರು. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅವರು ಐರ್ಲೆಂಡ್ ವಿರುದ್ಧ T20 ಸರಣಿಯನ್ನು ಸೋತಿರುವುದು ಇದೇ ಮೊದಲು. ಹೌದು ಸ್ನೇಹಿತರೆ, ಈ ಸರಣಿಗೂ ಮೊದಲು ಭಾರತ ತಂಡವು ಐರ್ಲೆಂಡ್ ವಿರುದ್ಧ ಒಂದೇ ಒಂದು T20 ಪಂದ್ಯವನ್ನು ಕೂಡ ಸೋತೇ ಇರಲಿಲ್ಲ. ಆದರೆ ಕಳಪೆ ಬ್ಯಾಟಿಂಗ್ ನಿಂದಾಗಿ ಅವರು 3 ದಿನಗಳ ಅವಧಿಯಲ್ಲಿ 2 ಪಂದ್ಯಗಳನ್ನು ಸೋತು ಸರಣಿಯನ್ನಾದ್ರೆ ಕಳೆದುಕೊಂಡಿದ್ದಾರೆ ನಮ್ಮ ಭಾರತೀಯರು. ಇನ್ನು ಸರಣಿ ಸೋಲಿನ ನಂತರ ಭಾರತ ತಂಡ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಮೊದಲು ಅದು ಮತ್ತೊಂದು ಸರಣಿಗಾದ್ರೆ ಸಜ್ಜಾಗ್ತಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ T20 ಮತ್ತು ಏಕದಿನ ಸರಣಿಗೆ ಸಿದ್ಧತೆ ಕೂಡ ನಡೆಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, 5 ಪಂದ್ಯಗಳ T20 ಸರಣಿಯನ್ನು ಆಡಲಿದ್ದು ನಂತರ 3 ಪಂದ್ಯಗಳ ಏಕದಿನ ಸರಣಿಯನ್ನಾದ್ರೆ ಆಡಲಿದ್ದಾರೆ. ಮುಂದಿನ ವರ್ಷ ಏಕದಿನ ವಿಶ್ವಕಪ್ಗೆ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯೊಂದಿಗೆ ತನ್ನ ಸಿದ್ಧತೆಗಳನ್ನು ಕೂಡ ಪ್ರಾರಂಭಿಸಲಿದ್ದಾರೆ ಅಂತ ಹೇಳಬಹುದು ನಮ್ಮ ಭಾರತೀಯ ಎಲ್ಲ ಆಟಗಾರರು. ಇನ್ನು ಐರ್ಲೆಂಡ್ ಪ್ರವಾಸದಲ್ಲಿ ಎದುರಿಸಿದ ಅವಮಾನಕಾರಿ ಸೋಲನ್ನು ಟೀಮ್ ಇಂಡಿಯಾ ಅಭಿಮಾನಿಗಳು ಮರೆಯಲು ಸಾಧ್ಯನೇ ಆಗ್ತಾ ಇಲ್ಲ. ವಿಶೇಷವಾಗಿ ತಂಡದ ಆಡಳಿತ ಮಂಡಳಿಯನ್ನು ಟೀಕಿಸುತ್ತಾ ಇದ್ದಾರೆ. ಫಾರ್ಮ್ ನಲ್ಲಿರುವ ವೈಭವ್ ಸೂರ್ಯವಂಶಿ ಅವರನ್ನು ಕೈಬಿಟ್ಟಿದ್ದಕ್ಕಾಗಿ ಗಂಭೀರ್ ಅವರನ್ನು ಸಿಕ್ಕಾಪಟ್ಟೆ ಆದರೆ ಬೈತಾ ಇದ್ದಾರೆ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧ ಮತ್ತು ಐರ್ಲೆಂಡ್ ಗಿಂತ ಬಲಿಷ್ಠವಾಗಿದೆ. ಆದರೆ ಐರ್ಲೆಂಡ್ನಂತೆಯೇ ಪರಿಸ್ಥಿತಿಗಳು ಇಂಗ್ಲೆಂಡ್ ನಲ್ಲೂ ಇರುತ್ತವೆ. ಇಂಗ್ಲೆಂಡ್ ತಂಡವನ್ನು ಸೋಲಿಸಿದರೆ ಮಾತ್ರ ಟೀಮ್ ಇಂಡಿಯಾ ವಿರುದ್ಧ ಟೀಕೆ ಕಡಿಮೆ ಆಗುತ್ತದೆ. ಅದು ಸಾಧ್ಯವಾಗಬೇಕೆಂದರೆ
ಏನಂತಂದ್ರೆ ವೈಭವ್ ಸೂರ್ಯವಂಶಿಗೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ತಂಡದಲ್ಲಿ ಅವಕಾಶ ನೀಡಬೇಕೆಂದು ಇದೀಗ ಸ್ವಲ್ಪ ಜಾಸ್ತಿ ಜನ ಅಭಿಮಾನಿಗಳು ಆಕ್ರೋಶ ವ್ಯಕ್ತ ಪಡಿಸ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ ಅಭಿಮಾನಿಗಳು ಫ್ಲಾಟ್ ಪಿಚ್ ಗಳಲ್ಲಿ ಮಾತ್ರ ಅತ್ಯುತ್ತಮ ಪ್ರದರ್ಶನ ನೀಡುವ ಸಂಜು ಸ್ಯಾಮ್ಸನ್ ಅವರನ್ನು ಕೈ ಬಿಡಬೇಕೆಂದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಆಡ್ಬೇಕಾ ಆಡಬಾರ್ದಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.